ಹುಟ್ಟು ಸಾವು ಸ್ಥೂಲ ಶರೀರದ ಧರ್ಮರಿ ಅವು. ಹ್ಞೂನ್ರಿ. ಏನ್ರಿ ಸೂಕ್ಷ್ಮ ಶರೀರ ಹುಟ್ಟುದು ಅಲ್ಲ, ಸಾಯುದಲ್ಲದು. ಸೂಕ್ಷ್ಮ ಶರೀರ ಹುಟ್ಟುವುದಲ್ಲ, ಸಾಯುವುದಲ್ಲ. ಹೌದು ಅಲ್ರಿ. ಅದು ಬ್ರಹ್ಮಜ್ಞಾನದಿಂದ ಬಾದಾಗಿ ಹೋಗ್ತದ. ಹ್ಞೂನ್ರಿ. ಅದ್ ಯಾಕೆ ಸಾಯಂಗಿಲ್ಲಪ್ಪ ಅಂದ್ರೆ ಹುಟ್ಟೇ ಇಲ್ಲದು. ಈಗ ಹಿಂದಿನ ಶರೀರ ಸ್ಥೂಲ ಶರೀರದಲ್ಲಿ ಯಾವ ಸೂಕ್ಷ್ಮ ಶರೀರ ಇತ್ತು, ಈ ವರ್ತಮಾನ ಸ್ಥೂಲ ಶರೀರದಲ್ಲಿನೂ ಅದೇ ಅದ್ರಿ. ಹೌದ್ರಪ್ಪ, ತನ್ನ ಕರ್ಮಗತಿಗೆ ಅನುಗುಣವಾಗಿ ಬಂದದ್ರಿ ಇದು. ಸ್ಥೂಲ ಶರೀರಗಳ ಬದಲಾಗ್ಯಾವ, ಸೂಕ್ಷ್ಮ ಶರೀರ ಮಾತ್ರ ಬದಲಾಗಿಲ್ಲ. ಹಿಂದಿನ ಸ್ಥೂಲ ಶರೀರದಲ್ಲಿ ಯಾವ ಸೂಕ್ಷ್ಮ ಶರೀರ ಇತ್ತು, ಈ ವರ್ತಮಾನ ಸ್ಥೂಲ ಶರೀರದಲ್ಲಿ ಅದೇ ಅದ. ಹಿಂದಿಂದ ಯಾಕೆ ಗೊತ್ತಿಲ್ರಿ ಅಂದ್ರೆ ಅಜ್ಞಾನ. ಆ ಹಿಂದಿನ ಜನ್ಮದ ಬಿಡ್ರಿ, ಹುಟ್ಟಂಗಿ ಹಿಡ್ಕೊಂಡು ತೊಟ್ಟಂಗಿ ತಕ್ಕ ಎಷ್ಟು ಅಂಗಿ ಹುಟ್ಟಿರಿ ಗೊತ್ತದೇನ್ರಿಪ್ಪ ನಿಮಗ? ಇಲ್ಲ. ಯಾಕೆ ಗೊತ್ತಿಲ್ರಿ? ಹುಟ್ಟವ್ರು ನೀವೇ ಹೌದಲ್ಲ. ಅಜ್ಞಾನ ಆವರಣ ಆಗ್ಯದ್ರಿ. ಅಜ್ಞಾನ ಆವರಣ ಮಾಡಿಬಿಟ್ಟದ, ಅದು ತಿಳಿಗೊಡಂಗಿಲ್ಲ. ನಾವೇ ಅರ್ಬಿ ತಂದಿದೇವ್, ನಾವೇ ಹೊಲಿಸಿದೇವ್, ನಾವೇ ಊಟ ಹರಿದಿದ್ದೇವ್. ಖರೆ ಏಸ್ ಅಂಗಿ, ಎಂತ ಬಣ್ಣಿನ ಅಂಗಿ, ನೆರು ಶರ್ಟ್ ಹೊಲಿಸಿದ್ವೋ, ಕೈ ಕಪ್ ಹೊಲಿಸಿದ್ವೋ, ಏಸ್ ಅಂಗಿ ಹುಟ್ಟಿದ ಅನ್ನೋದು ಗೊತ್ತದೇನು? ಇಲ್ರಿ. ನಾವೇ ಹುಟ್ಟಿದೆವು. ಮತ್ತ ಅದಕ್ಕೆ ಯಾಕೆ ಗೊತ್ತಿಲ್ಲ ಅಂದ್ರೆ ಅಜ್ಞಾನ. ತಿಳಿಗುಡ್ಲಾರ್ದಂಗ ಮಾಡ್ತದ, ಅದ್ರ ಕೆಲಸ ಅದೇ. ಅದಕ್ಕೆ ಅಜ್ಞಾನಕ್ಕೆ ಏನಂದ್ರು? ಅನಾಧ್ಯ ಉಪಾದಾನ ಜ್ಞಾನ ನಿವರ್ತತ್ವಂ ಅಜ್ಞಾನ. ಇಲ್ಲಿ ಪೂರ್ವ ಪಕ್ಷಿ ಅಂತನ ಎಷ್ಟ್ರಿ ಇವು ಶಬ್ದಗಳು. ಕೇವಲ ಅನಾದಿ ಆದುದಕ್ಕೆ ಅಜ್ಞಾನ ಅಂದ್ರಲ್ಲ, ನಡೆಯಂಗಿಲ್ಲೇನು ಅಂತನ್ರಿ ಅವ. ಯಾರು? ಪೂರ್ವ ಪಕ್ಷಿ. ಶಬ್ದ ಬಕ್ಕಳಾಗ್ತವ, ನಮ್ಮ ಕಂಟು ಕುಳಿಯಂಗಿಲ್ಲ, ಬರೇ ಅನಾದಿ ಆದಕ್ಕೆ ಅಜ್ಞಾನ ಅನ್ರಿ. ಏನ್ ಕೊಳಂ ಬೀಳಂಗದಂತ ನಾವು. ಬರೇ ಅನಾದಿ ಆದದಕ್ಕೆ ಅಜ್ಞಾನ ಅಂದ್ರೆ ನಡೀತದೇನ್ರಿಪ್ಪ? ಯಾಕೆ ನಡೆಯಂಗಿಲ್ರಿ? ಇದು ಇದು ಮಣ್ಣಿನಲ್ಲಿ ಹೋಗ್ತದನ್ರಿ ಅಪ್ಪ? ಮಣ್ಣಲ್ಲಿ ಹೋಗಲ್ರಿ ಈಗಿನ. ಘಟನು ನ್ಯಾಯಕರು ಪ್ರಾಗಭಾವಕನು ಅನಾದಿ ಅಂದಾರ್ರಿ, ಅಲ್ಲಿ ಹೋಗ್ತಿದ್ರು. ಘಟ ಘಟ ಅಲ್ರಿ, ಪ್ರಾಕ್ ಭಾವ್. ಅದೇ ಉತ್ಪತ್ತಿ ಪೂರ್ವದಲ್ಲಿ ಇರ್ಲಾರ್ದು ಘಟನೆ ಅಲ್ಲ. ಮತ್ತ ಘಟದ ಅಭಾವ. ಅದೇ ಉತ್ಪತ್ತಿ ಪೂರ್ವದಾಗ ಅದನು ಘಟ. ಉತ್ಪತ್ತಿ ಪೂರ್ವದಾಗ ಏನದ್ರಿ ಅದ್ರದ್ದು? ಮಣ್ಣದ. ಅಭಾವ 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 ಪ್ರಾಗ್ ಅಭಾವ. ಆತದ್ರಿ, ಆತದ. ಮರು ಅಜ್ಞಾನ, ಅಜ್ಞಾನ ಕೆಲಸ ಅದೇದ್ರಿ ಅಣ್ಣವ್ರ. ಏನೈತ್ರಿ? ಬರೀ ಅನಾದಿ ಆದದ್ದಕ್ಕೆ ಅಜ್ಞಾನ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ಆಗ್ತದಪ್ಪ ಅಂತ ಕೇಳಿದ್ರೆ ಪ್ರಾಕ್ ಭಾವದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಯಾಕಂದ್ರೆ ಅದನ್ನು ಹುಟ್ಟಿಲ್ಲ, ಅದು ಅನಾದಿದ. ಬರೇ ನೀ ಏನಂತಿ ಅನಾದಿ ಆದದಕ್ಕೆ ಅಜ್ಞಾನ ಅನ್ರಿ ಅಂತಿಲ್ಲ. ಆ ಅನಾದಿ ಆದದಕ್ಕೆ ಅಜ್ಞಾನ ಅಂದ್ರೆ ಆ ಪ್ರಾಕ್ ಭಾವನು ಅನಾದಿ ಅದ, ಅದಕ್ಕೂ ಅಜ್ಞಾನ ಅನ್ಬೇಕಾಗ್ತದ. ಇಂದ ಪ್ರಾಕ್ ಭಾವದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಅತಿವ್ಯಾಪ್ತಿ ಅಂದ್ರೆ ಏನ್ರಿಪ್ಪ? ಲಕ್ಷ್ಯ ದೇಶವರ್ತಿತ್ವೇ ಸತಿ ಅಲಕ್ಷ್ಯ ದೇಶವರ್ತಿತ್ವಂ ಅತಿವ್ಯಾಪ್ತಿತ್ವಂ. ಅತಿವ್ಯಾಪ್ತಿತ್ವಂ. ಲಕ್ಷ್ಯದಲ್ಲಿ ವರ್ತಿಸಿ, ಲಕ್ಷ್ಯ ಎಲ್ಲಿ?
ಈ ಅನಾದಿ ಅನ್ನೋದು ಅಜ್ಞಾನದಲ್ಲಿ ವರ್ತಿಸ್ತು, ಅಲ್ಲಿ ವರ್ತಿಸೋದಲ್ದೆ ಆ ಪ್ರಾಕಭಾವದಲ್ಲಿ ರಿಯಾಕ್ಷನ್ ಆಗ್ಯದ. ಹೌದು. ಅದನ್ನು ಅನಾದಿ ಅದ, ಹುಟ್ಟಿಲ್ಲದು. ಪ್ರಾಕಭಾವ ಹುಟ್ಟಿಲ್ಲ, ಅನಾದಿ ಅನಾದಿ ಅದ. ಆ ಪ್ರಾಕಭಾವ ಎಲ್ಲಿ ಅದು ಅನಾದಿ ಇದ್ದುದರಿಂದ ಈ ನಿನ್ನ ಪದ ಅನಾದಿ ಅನ್ನೋದು ಅಲ್ಲಿ ಅತಿವ್ಯಾಪ್ತಿ ಆಯ್ತು, ದೋಷ ಬಂತಂತಾರ ಅವರು. ಆ ಅತಿವ್ಯಾಪ್ತಿ ಹೌರಿ. ಅಪ್ಪರ ಇದು ಯಥಾ ಗೋರ್ಲಕ್ಷಣಂ ಯಥಾ ಶೃಂಗಿತ್ವಂ ಗೋರ್ಲಕ್ಷಣ ಅನ್ರಿಪ್ಪ. ಹಾ ಯಾವಾದ್ರಿ ಗೋರ್ಲಕ್ಷಣ. ಇಲ್ಲಿ ಎಮ್ಮಿ ಅಲ್ಲಿನೂ ಹೋಗ್ತದಲ್ರಿ ಪರ್ ಕೋಡ್. ಹಾ ಇದು ಅತಿವ್ಯಾಪ್ತಿಗೆ ಅದು ಉದಾಹರಣೆ ನೋಡ್ರಿ. ಯಥಾ ಶೃಂಗಿತ್ವಂ ಗೋರ್ಲಕ್ಷಣ. ಇಲ್ಲಿ ಆಕಳಲ್ಲಿನೂ ಕೂತು, ಆಕಳಲ್ಲಿ ಕುಂಡ್ರಲ್ಲಿ ಎಮ್ಮಿ ಎತ್ತಿನಲ್ಲಿ ಹೋಯ್ತು, ಅವಕ್ಕ ಕೂಡ್ದವು. ಅವಕ್ಕ ಆಕಳಲ್ಲಕ್ ಬರ್ತದೇನ್ರಿ ಎಮ್ಮಿ ಎತ್ತಿಗೆ? ಬರುದಲ್ರಿ. ಹಾ ಬರೇ ಕೋಡ್ ಉಳುದು ಆಗಲ್ರಿ, ಎಲ್ಲದ್ರಲ್ಲಿ ಹೋಗ್ತದಲ್ರಿ. ಹಾ ಎಲ್ಲದ್ರಲ್ಲಿ ಹೋಗ್ತದ. ಇಲ್ಲಿ ಕೂತು, ಇಲ್ಲಿ ಕುಂಡ್ರದಲ್ಲಿ ಎಲ್ಲಾ ಕಡೆ ಕೂತು ಅತಿವ್ಯಾಪ್ತಿ ಆಯ್ತದು. ಈಗ ಅನಾದಿ ಆದುದಕ್ಕೆ ಅಜ್ಞಾನಿ ಎನ್ನುವಂತಿಲ್ಲ, ಅನಾದಿ ಆದಕ್ಕೆ ಅಜ್ಞಾನ ಅಂತಂದ್ರ ಅನಾದಿ ವಸ್ತು ಅದಾವ, ಇನ್ನೂ ಅದಾವ. ಯಾವಾಗಪ್ಪ ಇಲ್ಲಿ ಪ್ರಾಕಭಾವ ಅನಾದಿ ಅದ, ಯಾಕಂದ್ರೆ ಹುಟ್ಟಿಲ್ಲ. ಯಾವುದು ಸ್ವರೂಪತ ಉತ್ಪತ್ತಿ ಅಭಾವ ಇರ್ತದ, ಅದಕ್ಕೆ ಅನಾದಿ ಎನ್ನಬೇಕು ಅಂತ ಹೇಳ್ಯಾರ ಅವರು. ಆ ಪ್ರಾಕಭಾವರೇ ಹುಟ್ಟಿಲ್ಲ, ಅದು ಅನಾದಿ ಅದ. ಅನಾದಿ ಇದ್ದುದರಿಂದ ನೀ ಏನಂತಿ ಬರೀ ಅನಾದಿ ಅದಕ್ಕೆ ಅಜ್ಞಾನ ಅಂದ್ರೆ ಆ ಪ್ರಾಕಭಾವದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಆ ಅತಿವ್ಯಾಪ್ತಿ ನಿವಾರಣಕ್ಕಾಗಿ ಪದ ಏನ್ ಇಡ್ಬೇಕಾಯ್ತ್ರಿಪ್ಪ? ಲಕ್ಷಣ ಏನ್ ಮಾಡಿದ್ರು ಅಜ್ಞಾನದ್ದು? ಅನಾದಿ ಉಪಾದಾನ. ಹಾ ಉಪಾದಾನ ಪದ ಇಡಬೇಕಾಯ್ತು. ಉಪಾದಾನ ಇಡುವುದರಿಂದ ಆ ಪ್ರಾಕಭಾವ ನಿವೃತ್ತಿ ಆಯ್ತು. ಹಾ ಅದ್ರಲ್ಲಿ ಏನ ಹೋಗಿತ್ತಲ್ಲ ಅಲ್ಲಿ ನಿವೃತ್ತಿ ಆಯ್ತು. ಯಾಕಂದ್ರೆ ಅದು ತಾನೇ ಅಭಾವದ, ಇನ್ನೊಂದಕ್ಕೆ ಉಪಾದಾನ ಆಗ್ಲಿಕ್ಕೆ ಬರುವುದಿಲ್ಲ ಅದು. ಬರೋದು ಹಾ ಅದು ತಾನೇ ಅಭಾವ ಇದ್ದದ್ದು ಇನ್ನೊಂದಕ್ಕೆ ಉಪಾದಾನ ಆಗ್ತದನ ಆಗುವುದಿಲ್ಲ. ಅದಕ್ಕೆ ಅನಾದಿನೂ ಆಗಿರ್ಬೇಕು, ಉಪಾದಾನ ಆಗಿರ್ಬೇಕು, ಅದಕ್ಕ ಮತ್ತು ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕು ಅಂತ ಇವ್ರ ಲಕ್ಷಣ ಹೇಳಿದ ಬಳಿಕ ಅವ ಅಂತನ್ರಿ ಮಕ್ಕಳ ಆಗ್ತದ ಕಮ್ ಮಾಡ್ರಿ. ಅದಕ್ಕ ನೀವು ಉಪಾದಾನ ಆದುದಕ್ಕೆ ಅಜ್ಞಾನ ಅನ್ರಿ ಅಲ್ಲ, ಹಿಂದಿಂದು ಬಿಡ್ರಿ ಮುಂದಿಂದು ಬಿಡ್ರಿ. ನಾವು ಪದಗಳ ಕಮ್ಮಿ ಮಾಡಿ ಕಂಟಕ್ಕಾಗಲ್ಲ ಅಂತ ಹೇಳಿ ನಾವು ಪದ ಕಮ್ಮಿ ಮಾಡ್ಲಾಗತ್ತಿದೆವು. ಈಗ ಉಪಾದಾನ ಅನ್ನೋದ್ರಿಂದ ಏನು ಪ್ರಾಕಭಾವದಲ್ಲಿ ಅತಿ ವ್ಯಾಪ್ತಿ ಆಗಿತ್ತು, ನಿವಾರಣೆ ಆಯ್ತಲ್ಲ. ಈಗ ಕೇವಲ ಉಪಾದಾನ ಆದುದಕ್ಕೆ ಅಜ್ಞಾನ ಅನ್ರಿ ಅಂತನ್ರಿ. ಹಾ ಕೇವಲ ಉಪಾದಾನ ಆದುದಕ್ಕೆ ಅಜ್ಞಾನ ಅಂದ್ರೆ ಎಲ್ಲಿ ಹೋಗ್ತದ್ರಿಪ್ಪ? ಇನ್ನೊಂದು ಕಡೆ ಅತಿ ವ್ಯಾಪ್ತಿ ಆಗ್ತದ. ಮಣ್ಣನ್ನು ಗಟ್ಟಕ್ಕೆ ಉಪಾದಾನ ಆಗ್ಯದ, ಆ ಮಣ್ಣಿಗೂ ಅಜ್ಞಾನ ಅನ್ಬೇಕಾಗ್ತದ. ಇಂದ ಆ ಅತಿ ವ್ಯಾಪ್ತಿ ನಿವಾರಣಕ್ಕಾಗಿ ಪದ ಮತ್ತೇನ್ ಇಡಬೇಕಾಯ್ತ್ರಿಪ್ಪ? ಜ್ಞಾನದಿಂದ ನಿವೃತ್ತತ್ವ ಆಗಿರ್ಬೇಕು, ಅನಾದಿ ಆಗಿರ್ಬೇಕು. ಹಿಂದಿನ ಪದ ಬೇಕಾಯ್ತಲ್ಲಿ, ಹಿಂದಿನ ಪದ ಬೇಕಂದ್ರೆ ಅನಾದಿ ಆಗಿರ್ಬೇಕು. ಹಾ ನೀವು ಉಪಾದಾನ ಆದದ್ದಕ್ಕೆ ಅಜ್ಞಾನ ಅನ್ನುವಂದೆ ಅಂದ್ರ ಮಣ್ಣ ಘಟಕ ಉಪಾದಾನ ಆಗ್ಯದ, ಅಲ್ಲಿ ಅತಿ ವ್ಯಾಪ್ತಿ ಆಗ್ತದೆ. ಆ ಅತಿ ವ್ಯಾಪ್ತಿ ನಿವಾರಣಕ್ಕಾಗಿ ನಾವು ಹಿಂದಿನ ಪದನು ಬೇಕು, ಜಾಯಿಂಟ್. ಯಾಕ? ಮಣ್ಣು ಅನಾದಿ ಅಲ್ಲ, ಮಣ್ಣು ಹುಟ್ಟಿದೆ. ಅದಕ್ಕ ಅನಾದಿ ಉಪಾದಾನ ಅತಿ ವ್ಯಾಪ್ತಿ ಎರಡು ನಿವೃತ್ತಿ ಅದು. ಹಾ ಎಲ್ಲಿ ಮಣ್ಣಿನಲ್ಲಿ ಏನು ಹೋಗಿತ್ತಲ್ಲ, ಮಣ್ಣು ಯಾಕ ಅನಾದಿಲ್ಲದು. ಅದಕ್ಕ ಆ ಮಣ್ಣಿನಲ್ಲಿ ಹೋಯ್ತೀಗ ಇವ ಅಂತನ್ರಿ. ಈಗ
ಏನಂತಾನ್ರಿ ಈ ಸದ್ದಿನ ಮುಂದ ಅನಾದ್ಯ ಉಪಾದಾನ ಅವೆರಡು ನಿವೃತ್ತಿ ಆಗಿ ಜ್ಞಾನನಿವರ್ತತ್ವಂ ಅಜ್ಞಾನ ಅಂತ ಲಕ್ಷಣ ಮಾಡಿದ್ರಲ್ರಿ ಇವ್ರು. ಈಗ ಎಲ್ಲಿ ಓದ್ತದ್ರಿ ಮತ್ತೊಂದ್ ಕಡೆ, ಈಗ ಎಲ್ಲಿ ಹೋಗ್ಲಿಲ್ಲ. ಅದೇ ಅವು ಎರಡು ಮುಗಿದು ಅಲ್ಲ. ಇನ್ನು ಮತ್ತು ಅನಾದಿ ಅಂದ್ರೆ ಬ್ರಹ್ಮನು ಅನಾದಿ ಅದ, ಅಲ್ಲಿ ಹೋಗ್ತದನಂತ ಕೇಳಿದ್ರೆ ಅದು ಜ್ಞಾನದಿಂದ ನಿವೃತ್ತಿ ಆಗುದಲ್ಲ. ಆಗುದಲ್ಲ. ಅಲ್ಲಿ ಹೋಗಂಗಿಲ್ಲ ಅದು. ಅಜ್ಞಾನ ಅನಾದಿ ಅದ, ಯಾಕ ಹುಟ್ಟಿಲ್ಲ, ಅನಾದಿನೂ ಅದ. ಮತ್ತ ಈ ಜಗತ್ತನ್ನ ಹುಟ್ಟಿಸ್ಯದ, ಜಗತ್ತಿ ಉಪಾದಾನ ಕಾರಣ ಆಗ್ಯದ್ರಿ ಅದು. ಹೌದು, ಉಪಾದಾನ ಕಾರಣ. ಉಪಾದಾನ ಕಾರಣ ಆಗ್ಯದ. ಮತ್ತು ಜ್ಞಾನದಿಂದ ನಿವೃತ್ತಿ ಆಗ್ತದ, ಬ್ರಹ್ಮಜ್ಞಾನದಿಂದ. ಹೌದು, ಎಲ್ಲಾ ಲಕ್ಷಣ ಇದರಲ್ಲೇ ಕೂತುರಿ ಜ್ಞಾನದಾಗ. ಅಜ್ಞಾನದಾಗ. ಅಜ್ಞಾನ. ಅದಕ್ಕ ಹುಟ್ಟಿಲ್ಲ, ಅದಕ್ಕೆ ಅನಾದಿ ಆಯ್ತು. ಜಗತ್ತಿಗೆ ಕಾರಣ ಆಗ್ಯದ, ಉಪಾದಾನ ಕಾರಣ ಆಯ್ತು. ಬ್ರಹ್ಮಜ್ಞಾನದಿಂದ ನಿವೃತ್ತಿನೂ ಆಯ್ತು. ಅನಾದ್ಯ ಉಪಾದಾನ ಜ್ಞಾನ ನಿವರ್ತ್ಯತ್ವಂ ಅಜ್ಞಾನ. ಇವೆಲ್ಲಿ ಮತ್ತೆಲ್ಲಿ ಪ್ರಾಗಭಾವದಾಗನು ಹೋಗಲಿಲ್ಲ, ಮಣ್ಣಿನೊಳಗ ಹೋಗಲಿಲ್ಲ, ಬ್ರಹ್ಮದೊಳಗನು ಹೋಗಲಿಲ್ಲ. ಯಾಕಂದ್ರೆ ಬ್ರಹ್ಮನು ಅನಾದಿ ಅದ. ಬ್ರಹ್ಮ ಅನಾದಿ ಆದ ಖರೆ ಅದು ಯಾವ್ದಕ್ಕೂ ಉಪಾದಾನೂ ಆಗಿಲ್ಲ, ಮತ್ತು ಅದು ಜ್ಞಾನದಿಂದ ನಿವೃತ್ತಿನೂ ಆಗಂಗಿಲ್ಲ. ಇದು ಅಜ್ಞಾನ ಮಾತ್ರ ಏನಾಗ್ಯದಪ್ಪ ಅಂತ ಕೇಳಿದ್ರ, ಹುಟ್ಟಿಲ್ಲ, ಅನಾದಿ ಅದ, ಜಗತ್ತಿಗೆ ಉಪಾದಾನ ಕಾರಣ ಆಗ್ಯದ, ಮತ್ತು ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗ್ತದೆ. ಅದಕ್ಕೆ ಲಕ್ಷಣ ಏನ್ ಮಾಡಿದ್ರು ಅಜ್ಞಾನಕ್ಕ? ಅನಾದ್ಯ ಉಪಾದಾನ ಜ್ಞಾನ ನಿವರ್ತ್ಯತ್ವಂ ಅಜ್ಞಾನ. ಅಜ್ಞಾನದ ಶಕ್ತಿಯಾಗಿರುತ್ತದೆ ಯಾವುದು? ಆವರಣ. ಅಜ್ಞಾನದ ಶಕ್ತಿ ಆಗಿರುತ್ತದೆ. ಆದ್ದರಿಂದ ಆವರಣವು ಜಡದ ಆಶ್ರಿತ ಇರುವುದೇ ಇಲ್ಲ. ಮತ್ತೇನೆಂದರೆ ಜಡದ ಅಧಿಷ್ಠಾನವಾಗಲ್ಪಟ್ಟ ಯಾವ ಚೇತನವಿರುವುದು? ಜಡಕ್ಕೆ ಅಧಿಷ್ಠಾನವಾದ ಯಾವುದದ? ಚೇತನ ಅದ ನೋಡ್ರಿ. ಚೇತನ ಆ ಜಡಕ್ಕೆ ಅಧಿಷ್ಠಾನ ಆಗ್ಯದ. ಜಡ ಅದರಲ್ಲಿ ತೋರ್ಯದದು. ಅಧಿಷ್ಠಾನವಾಗಲ್ಪಟ್ಟ ಯಾವ ಚೇತನವಿರುವುದು ಅದರ ಆಶ್ರಿತದಲ್ಲಿರುತ್ತದೆ. ಯಾವದ್ರಿ? ಆವರಣ. ಆದ್ದರಿಂದ ಏನಂತಾರ್ರಿ ಒಂದೇ ಕಡ, ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣದ ವೃತ್ತಿಯಿಂದ ರಜ್ಜು ಅವಚಿನ್ನ ಚೇತನದ ಆವರಣವೇ ಭಂಗವಾಗುತ್ತದೆ. ಆವರಣ ಜಡ ವಸ್ತುವನ್ನ ಆಶ್ರಯ ಮಾಡ್ಕೊಂಡಿರಂಗಿಲ್ಲ ಅದು. ಏನ್ರಿ? ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣದ ವೃತ್ತಿಯಿಂದ ರಜ್ಜು ಅವಚಿನ್ನ ಚೇತನದ ಆವರಣವೇ ಭಂಗವಾಗುತ್ತದೆ. ಆವರಣ ಇಲ್ಲದಪ್ಪ ಅಂದ್ರ ಚೇತನವನ್ನ ಆಶ್ರಯ ಮಾಡ್ಕೊಂಡದದು. ಅದಕ್ಕೆ ಎರಡನೇ ಕಡ, ವೃತ್ತಿಯಲ್ಲಿ ಯಾವ ಚಿದಾಭಾಸನಿರುವನೋ ಅವನಿಂದ ರಜ್ಜು ಪ್ರಕಾಶವಾಗುತ್ತದೆ. ಯಾವ ಚಿದಾಭಾಸನಿಂದ ಎದರ ಪ್ರಕಾಶ ಆಯ್ತಪ್ಪ ಅಂತ ಕೇಳಿದ್ರೆ ಅವನಿಂದ ರಜ್ಜು ಪ್ರಕಾಶವಾಗುತ್ತದೆ. ಇದು ರಜ್ಜು ಅಂತ ತಿಳ್ಕೊಳ್ಳೋ ಯಾರು? ಚಿದಾಭಾಸ. ಇನ್ನ ಮೂರನೇ ಆಕಡ ಏನ್ ಹೇಳ್ತಾರ? ಚೇತನವು ಸ್ವಯಂ ಪ್ರಕಾಶವಿರುತ್ತದೆ. ಅದು ಯಾರಿಂದ ಬೆಳಗಿಸಿಕೊಳ್ಳೋದಲ್ಲದು. ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶದ ಲಕ್ಷಣ ಏನ್ರಿಪ್ಪ? ಅವೇದ್ಯತ್ವೇ ಸತಿ ಅವೇದ್ಯತ್ವೇ ಸತಿ ಸ್ವಯಂ ಪ್ರಕಾಶತ್ವ. ಅವೇದ್ಯತ್ವೇ ಸತಿ ಸ್ವಯಂ ಪ್ರಕಾಶತ್ವ. ಏನ ಕಡಿಮೆ ಐತ್ರಿ ಇನ್ನೊಂದ್ ಸ್ವಲ್ಪ.
ಅಪರೋಕ್ಷತ್ವಂ ರೀಪ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶ. ಈಗ ಬತ್ ನೋಡ್ರಿ ಬರೋಬ್ಬರಿ. ಹ್ಞೂನ್ರಿ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಆ ಸ್ವಯಂ ಪ್ರಕಾಶದ ಲಕ್ಷಣ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು. ಅದಕ್ಕೇನಂತಾರ ಸ್ವಯಂ ಪ್ರಕಾಶ ಅಂತ ಕರೀತಾರ್ರಿ. ಅವ ಮತ್ತು ಇಲ್ಲಿ ಪೂರ್ವ ಪಕ್ಷಿ ಬರ್ತಾನ್ರಿ, ಏನಂತಾನವ, ಓ ಇದನ್ನು ಪ್ರತ್ಯಕ್ಷನೇ ಅಲ್ರಿ. ಓರಮ್ಮ ಅಪರೋಕ್ಷ ಅಂದ್ರ ಪ್ರತ್ಯಕ್ಷನೇ ಅಲ್ರಿ, ಆದ್ರ ಕಾಣುದಿಲ್ಲ ಪ್ರತ್ಯಕ್ಷ ಇದ್ರಿ. ಹಾ ಅದಕ್ಕ ಅವ ಏನಂತಾನ್ರಿ ಪೂರ್ವ ಪಕ್ಷಿ, ಎಷ್ಟು ನೀವು ಮಕ್ಕಳ ಶಬ್ದಗಳು ಹೇಳಿದ್ರಿ ಅಂದ್ರೆ ನಮ್ ಕಂಟು ಕುಳಿಯಂಗಿಲ್ಲ. ಅವೇದ್ಯತ್ವ ಸತಿ ಅಪರೋಕ್ಷತ್ವ ಸ್ವಯಂ ಪ್ರಕಾಶ ಎಷ್ಟು ಹುಚ್ಚಿದು, ಬರೀ ಅವೇದ್ಯವಾದದ್ದಕ್ಕೆ ಸ್ವಯಂ ಪ್ರಕಾಶ ಅನ್ರಲ್ಲ ಅಂತನ್ರಿ ಅವ. ಮುಂದಿನ ಬಿಡ್ರಿ, ಬರೀ ಅವೇದ್ಯವಾದದ್ದಕ್ಕ ಅಂದ್ ಬಿಡ್ರಿ ಸ್ವಯಂ ಪ್ರಕಾಶ ಅಂತ. ಅವೇದ್ಯವಾದದ್ದಕ್ಕೆ ಸ್ವಯಂ ಪ್ರಕಾಶ ಅಂದ್ರೆ ಇನ್ನೊಂದು ಕಡೆ ಅತಿವ್ಯಾಪ್ತಿ ಆಗ್ತದದು. ಎಲ್ಲಿ ಅತಿವ್ಯಾಪ್ತಿ ಆಗ್ತದ್ರಿಪ್ಪ? ಹಾ ಬಂಜಿ ಮಗನು ಅವೇದ್ಯದನ. ಬಂಜಿ ಮಗ ಯಾರಿಗ್ ಕಾಣಿಸ್ಯಾನೇನು? ಅವನು ಅವೇದ್ಯದನ. ಬರೇ ನೀ ಅವೇದ್ಯವಾದದ್ದಕ್ಕೆ ಸ್ವಯಂ ಪ್ರಕಾಶ ಅಂದ್ರ ಆ ಬಂಜಿ ಮಗನು ಅವೇದ್ಯದನ. ಅದಕ್ಕೆ ಅವನಿಗೆ ಅಪರೋಕ್ಷನ, ಅವನಿಗೆ ಏನು ಸ್ವಯಂ ಪ್ರಕಾಶ ಅನ್ಬೇಕಾಗ್ತದ ಇಂದ. ಇಲ್ಲ ಸ್ವಯಂ ಪ್ರಕಾಶ ಬರ್ತಾನ. ಹಾ ಎಲ್ಲಿದ್ ಪ್ರಕಾಶ ಮಾಡ್ತಾನೋ. ಅದಕ್ಕ ಆ ಅತಿವ್ಯಾಪ್ತಿ ನಿವಾರಣಕ್ಕಾಗಿ ಅಪರೋಕ್ಷತ್ವಂ ಪದ ಇಡ್ಬೇಕಾಯ್ತ್ರಿ. ಅವ ಅಪರೋಕ್ಷ ಇಲ್ಲವೇ ಇಲ್ಲ. ಅವೇದ್ಯೇನೋ ಅದಾನ, ಅಪರೋಕ್ಷ ಇಲ್ಲ. ಅಪರೋಕ್ಷ ಪದ ಇಡೋದರಿಂದ ಬಂಜಿ ಮಗನಲ್ಲಿ ಏನ್ ಅತಿವ್ಯಾಪ್ತಿ ಆಗಿತ್ತು, ಅತಿವ್ಯಾಪ್ತಿ ನಿವಾರಣೆ ಆಯ್ತು. ಅವ ಅಂತಾನ, ಅಲ್ರಿ ಅಪರೋಕ್ಷವಾದದ್ದಕ್ಕೆ ಸ್ವಯಂ ಪ್ರಕಾಶ ಏನ್ರಿ, ಹಿಂದಿಂದ ಬಿಡ್ರಿ ಅವೇದ್ಯ ಅನ್ನೋದು ಬಿಡ್ರಿ ಅಂತ ನಾವು. ಅದು ಬಿಟ್ರೆ ಮತ್ತೆ ಎಲ್ಲಿ ಹೋಗ್ತದೆ, ಇನ್ನೊಂದು ಕಡೆ ಅತಿವ್ಯಾಪ್ತಿ ಆಗ್ತದಂತಾರ ಅವ್ರು. ಇನ್ನೊಂದು ಕಡೆ ಅದ್ರಲ್ಲಿ ಅತಿವ್ಯಾಪ್ತಿ ಆಗ್ತದ್ರಿಪ್ಪ, ಸೂರ್ಯಚಂದ್ರಾದಿಗಳು. ಹಾ ಘಟಪಟಾದಿಗಳಲ್ಲಿ, ದೇಹದಲ್ಲಿ, ಸ್ಥೂಲ ದೇಹದಲ್ಲಿ. ಇವೆಲ್ಲ ಕಾಣು ಪ್ರಪಂಚ ಎಲ್ಲ ಪ್ರತ್ಯಕ್ಷ. ಹಾ ಇವೆಲ್ಲ ಅಪರೋಕ್ಷದವಲ್ರಿ, ಇವಕ್ಕೆಲ್ಲ ಸ್ವಯಂ ಪ್ರಕಾಶ ಅನ್ಬೇಕಾಗ್ತದ. ಅವು ಇನ್ನೊಂದ್ರಲ್ಲಿ ಬೆಳಗಿಸ್ಕೋತಾವು. ತಾವು ಪ್ರಕಾಶ ಮಾಡು ತನನೇ ಇಲ್ರಿ ಒಬ್ಬರಲ್ಲಿ. ಘಟಪಟಾದಿಗಳಿಂದ ಯಾವ ವಸ್ತುವಿನ ಪ್ರಕಾಶ ಆಗ್ಯದ್ರಿ ಅಮ್ಮ? ಪರಪ್ರಕಾಶ ಅಪೇಕ್ಷೆ ಅದ್ರಪ್ಪ ಇದಕ್ಕೆ. ಅವಕ್ ಪ್ರಕಾಶ ತನನೇ ಇಲ್ಲ, ಆದ್ರೆ ಅಪರೋಕ್ಷ ಅದಾವಿಲ್ರಿ. ಪ್ರತ್ಯಕ್ಷದವ್ರಿ, ಅದ್ರ ಪ್ರಕಾಶ ಸ್ವಯಂ ಪ್ರಕಾಶ ಅಲ್ರಿ. ಹಾ ಅದಕ್ಕ ಅವು ವೇದ್ಯದವ. ಇವೆಲ್ಲ ಹೆಂಗ್ ಅದಾವಪ್ಪ ಅಂದ್ರೆ ವೇದ್ಯದವ. ಘಟಪಟಾದಿಗಳೆಲ್ಲ ವೇದ್ಯದವ, ಗೋಚರ ಆತವಲ್ರಪ್ಪ. ಗೋಚರ ಆತವ. ಅದಕ್ಕೆ ನಾವು ಹಿಂದಿನ ಪದನು ಇಡಬೇಕು, ಅವೇದ್ಯತ್ವೇ ಸತಿ, ಅವೇದ್ಯವಾಗಿದ್ದು ಅಪರೋಕ್ಷವಾಗಿದ್ದುದ್ದು. ಇವೇನೋ ವೇದ್ಯನೋ ಅದ, ಇವೆಲ್ಲ ವೇದ್ಯದವ, ಅವೇದ್ಯ ಇಲ್ಲ. ಅದಕ್ಕ ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಅವೇದ್ಯದನವ, ಯಾರ ಕಣ್ಣಿಗೆ ಕಾಣಿಸಂಗಿಲ್ಲವ. ಆತ್ಮ ದೃಶ್ಯ ಇಲ್ಲವೇ ಇಲ್ಲ. ದೃಶ್ಯ ಇಲ್ಲದ್ದರಿಂದ ಅವನಿಗೆ ನಷ್ಟ ಇಲ್ಲ. ಹಂಗಿಲ್ಲೇ ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು. ಅಪರೋಕ್ಷ ಅಂದ್ರೆ ತನ್ನ ಜ್ಞಾನ ತನಗಿರ್ಬೇಕಂತ ಅಲ್ಲಿ. ಅಪರೋಕ್ಷ ಅಂದ್ರೆ ಹಿಂಗ್ ಕಣ್ಣಿಗೆ ಕಾಣಿಸೋದು ಅಪರೋಕ್ಷ ಅಲ್ರಿ. ನೀ ಇದ್ದೇ ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅಪರೋಕ್ಷ ಇದ್ದಲ್ಲೇ ಇದ್ದೀನಂತ ಹೇಳ್ತೀರಿ. ಅಪರೋಕ್ಷ ಗೊತ್ತದ ನೀವು ಇದ್ದದ್ದು. ಏನಿದ್ದದ್ದು? ನಾನು ಇದ್ದದ್ದು ಚೇತನ ಇದ್ದು ಗೊತ್ತೇ ಇದ್ರೆ. ಆತ್ಮ ಇದ್ದೀನಿ. ಸ್ಥೂಲ ಶರೀರ ವೇದ್ಯದ, ವೇದ್ಯ ಅಲ್ಲ ಅದು, ವೇದ್ಯದ. ಸ್ಥೂಲ ಶರೀರ ನೀ ಅಂತೂ ಅಲ್ಲೇ ಅಲ್ಲ.
ಹ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ. ಅವೇದ್ಯವಾಗಿದ್ದು ಯಾರಿ ಕಣ್ಣಿಗೆರೆ ಕಂಡಿಲ್ಲ, ಆದ್ರೆ ಇದ್ದೇ ಇಲ್ಲ ಅಂತ ಕೇಳಿದ್ರೆ ಇದ್ದೇನೆ ಅಂತ ಹೇಳ್ತೀರಿ. ಇರುವಿಕೆ ದೇಹದ್ದು ಏನ ಆತ್ಮಂದ್ರಿ? ಹಾ, ಇರುವಿಕೆ ಆತ್ಮಂದು, ದೇಹ ಇರುವುದೇ ಅಲ್ಲದು. ತೋರುದಿಲ್ಲ, ಇರ್ತದ್ರಿ, ಹೋಗುದಿಲ್ಲಲ್ರಿಪ್ಪ ಇದು. ಹಾ, ಕದು ನೋಡ್ರಿ, ಅದು ಅವೇದ್ಯತ್ವ ಸತಿ. ಕಣ್ಣಿಗೆ, ನೇತ್ರಕ್ಕ, ಮನಸ್ಸಿಗೆ ವಿಷಯ ಇಲ್ಲದು. ಕಣ್ಣು ಮನಸ್ಸುಗಳು ಇವೆಲ್ಲ ಎಲ್ಲಪ್ಪ ಅಂದ್ರೆ ಎಲ್ಲಿ ಗುಣ ಜಾತಿ ಕ್ರಿಯಾ ಸಂಬಂಧದ ಅಲ್ಲಿ ಉಕುರು ವ್ಯವಹಾರದ. ಆತ್ಮನಲ್ಲಿ ಗುಣ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ, ಜಾತಿ ಇಲ್ಲ. ಅಲ್ಲಿ ಇವು ಯಾವೂ ಇಲ್ಲದ್ದರಿಂದ ಈ ವಾಣಿ ಮನಸ್ಸುಗೂ ನೇತ್ರಾದಿಗಳಿಗೆ ಅದು ವಿಷಯ ಅಲ್ಲವೇ ಅಲ್ಲ. ವಾಣಿ ಮನಸ್ಸು ವ್ಯವಹಾರ ಎಲ್ಲಪ್ಪ ಅಂದ್ರ ಎಲ್ಲಿ ಗುಣ ಅದ, ಎಲ್ಲಿ ಜಾತಿ ಅದ, ಎಲ್ಲಿ ಕ್ರಿಯಾ ಅದ, ಎಲ್ಲಿ ಸಂಬಂಧ ಅದ, ಅಲ್ಲಿ ಅಲ್ಲಿ ವ್ಯವಹಾರ ನಡೀತದ್ರಿ ಆ ವಾಣಿ ಮತ್ತು ಮನಸ್ಸಿಂದು. ಇಲ್ಲಿ ಆತ್ಮನಲ್ಲಿ ಗುಣ ಇಲ್ಲ. ಗುಣ ಯಾಕಿಲ್ರಿ? ಗುಣ ಯಾಕಿಲ್ಲ ಅಂದ್ರ ಜಾತಿ ಜಾತಿ ಇದು ವ್ಯಕ್ತಿ ಅಲ್ಲನ್ರಿ? ದ್ರವ್ಯ ಅಂದ್ರೆ ಬಂದು ಹೋಗ್ತಕ್ಕಂತ ಹೋದವ್ರಪ್ಪ. ದ್ರವ್ಯ ಅಲ್ಲ. ಹಾ, ಇದು ಬೇಕು ನೋಡ್ರಿ ಸರ್, ದ್ರವ್ಯ ಅಲ್ಲವ. ಗುಣ ದ್ರವ್ಯವನ್ನ ಆಶ್ರಯ ಮಾಡ್ಕೊಂಡಿರ್ತದದು. ಅವ ದ್ರವ್ಯ ಅಲ್ಲದ್ದರಿಂದ ಅವನಲ್ಲಿ ಗುಣ ಇಲ್ಲ. ಜಾತಿ ಯಾಕಿಲ್ರಿಪ್ಪ? ವ್ಯಕ್ತಿ ಅಲ್ಲ. ವ್ಯಕ್ತಿ ಅಲ್ಲ, ಜಾತಿ ವ್ಯಕ್ತಿಯನ್ನ ಅಪೇಕ್ಷೆ ಮಾಡ್ತದೆ. ಅವ ವ್ಯಕ್ತಿ ಅಲ್ಲದ್ದರಿಂದ ಅವನಲ್ಲಿ ಜಾತಿ ಇಲ್ಲ. ಕ್ರಿಯಾ ಯಾಕಿಲ್ರಿ? ಅವಯವಗಳಿಲ್ಲಲ್ರಿ. ಹಾ, ಕರ್ಣಾದಿಗಳಿಲ್ಲ ಅವನಲ್ಲಿ. ಕರ್ಣಾದಿಗಳಿಲ್ಲದರಿಂದ ಕ್ರಿಯಾ ಇಲ್ಲ. ಇನ್ನು ಸಂಬಂಧ ಯಾಕಿಲ್ರಿ? ಅದು ಸಂಬಂಧ ಅದರಂತ ವಸ್ತು ಇನ್ನೊಂದು ಇಲ್ವೇ ಇಲ್ಲಲ್ರಿಪ್ಪ. ಹಾ, ಇಬ್ರು ಇದ್ರ ಸಂಬಂಧ ಹೇಳಕ್ ಬರ್ತಿತ್ತು. ಅದು ಒಂದೇ ಒಂದು ಅದ್ವೈತ. ಅದು ಅದ್ವೈತ ಒಂದೇ ಒಂದದ, ದ್ವೈತ ಇಲ್ಲದು. ಅದ್ವೈತ ಎರಡಿಲ್ಲ. ನಿಜಗೊಂಡ್ರು ಅದ್ವೈತಕ್ಕೆ ಏನ್ ಲಕ್ಷಣ ಮಾಡ್ಯಾರ್ರಿ? ಸ್ವಗತ ಸಜಾತಿ ವಿಜಾತಿ ಭೇದ ರಹಿತದಲ್ರಿಪ್ಪ. ಏಕಮೇವಾದ್ವೈತ. ನಿಜಗುಣರು ಬಹಳ ಊಚ ಮಾಡ್ಯಾರ. ಏನು? ಅಣು ಪರಿಮಾಣ, ಮಧ್ಯಮ ಪರಿಮಾಣ, ಎಣಕ್ಕೆ ತನ್ನೋಳು ಒಡಗೂಡದಿಹುದರಿಂದೆ, ಗುಣ ಜಾತಿ ಕರ್ಮಾದಿ ರೈತತ್ವದಿಂದೆ, ಕರಣವಿಡಿಯದುದರಿಂದ ಅದ್ವಯನಹನು. ಯಾವ ಕರ್ಣಾದಿಗಳೇ ಇಲ್ಲ ನನ್ನಲ್ಲಿ. ನಾ ಅಂದ್ರೆ ಆತ್ಮ. ಅಣು ಪರಿಮಾಣ, ಅಣು ಪರಿಮಾಣ ಗೊತ್ತಾಗ್ತಾವಲ್ರಿ? ಅಣು ಅಂದ್ರ ಆ ಬೆಳಕಿಂಡಿನ ಆ ಸೂರ್ಯನ ಪ್ರಕಾಶದಲ್ಲಿ ಏನ್ ಧೂಳೀಕರಣ ಆಗ್ತಾವ ನೋಡ್ರಿ, ಅವಕ್ಕ ಅಣು ಅಂತಾರಿ. ಕಣ್ಣಿ ಕಾಣಿಸ್ತಾವ, ಕೈ ಹಿಡ್ಬಾರ್ದು, ಸಿಗಂಗಿಲ್ಲ ಅವು. ಅಣು. ಅದ್ರನ್ನ 6ನೇ ಭಾಗಕ್ಕೆ ಪರಮಾಣು. ಅಣು ಪರಿಮಾಣ, ಮಧ್ಯಮ ಪರಿಮಾಣ. ಹೀಗೇನಿದೆ ನನ್ನಲ್ಲಿ ಅವೇನಂತ ಕೇಳಿದ್ರಿಲ್ಲ. ಅಣು ಪರಿಮಾಣ, ಮಧ್ಯಮ ಪರಿಮಾಣ, ಎಣಕ್ಕೆ ತನ್ನೋಳು ಅಡಗೂಡದಿಹುದರಿಂದೆ, ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೆ, ಕರಣವಿಡಿಯದುದರಿಂದ ಅದ್ವಯನಹನು. ಯಾವ ಕರ್ಣಾದಿಗಳು ಇಲ್ಲ ನನ್ನಲ್ಲಿ. ಅದಕ್ಕೆ ಆತ್ಮ ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶದ ಲಕ್ಷಣ ಮಾಡಿದ್ರು. ಅವೇದ್ಯತ್ವೇ ಸತಿ, ಅವೇದ್ಯವಾಗಿರ್ಬೇಕು. ಈ ಕಣ್ಣಿಗೆ ಮನಸ್ಸಿಗೆ ಅದು ಕಾಣಿಸೋದಿಲ್ಲ, ಅವೇದ್ಯ. ಮತ್ತು ಕಾಣಿಸಂಗಿಲ್ಲ. ಇಲ್ಲೇನಂದ್ರೆ ಅಪರೋಕ್ಷವಾಗಿ ಇದ್ದೇನೆ ಅಂತ ಹೇಳ್ತಾರ ನೋಡ್ರಿ. ಅದಕ್ಕ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಅವ ಪೂರ್ವ ಪಕ್ಷತನ ಬಿಡ್ರಿ, ಇವೆರಡು. ಈ ಅವೇದ್ಯವಾದದ್ದು ಬಿಡ್ರಿ, ಅಪರೋಕ್ಷನ ಬಿಡ್ರಿ. ಕೇವಲ ಪ್ರಕಾಶ ಆದದ್ದಕ್ಕೆ ಸ್ವಯಂ ಪ್ರಕಾಶ ಏನ್ರಿ ಅಂತನ್ರಿ ಅವ. ಬರೀ ಕೇವಲ ಪ್ರಕಾಶ ಆದದ್ದಕ್ಕೆ ಸ್ವಯಂ ಪ್ರಕಾಶ ಎಲ್ಲಕ್ ಬರ್ತದೇನ್ರಿ?
ಯಾಕೆ ಬರುದಿಲ್ರಿ? ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪ್ರಕಾಶ ರೂಪದವಲ್ರಿಪ್ಪ ಕಲ್ಲೆತ್ತಿ ವ್ಯಾಪ್ತಿ ಆಗ್ತದ ಇಂದ. ಹ್ಞೂನ್ರಿ. ಸೂರ್ಯ ಚಂದ್ರಾದಿಗಳು ಕೇವಲ ಪ್ರಕಾಶ ಅದಾವ, ಅವಕ್ ಸ್ವಯಂ ಪ್ರಕಾಶ ಬೇಕಾಗ್ತದ ಇಂದ, ಅಲ್ಲಿ ಅತಿ ವ್ಯಾಪ್ತಿ ಆಗ್ತದ. ಸೂರ್ಯ ಚಂದ್ರಾದಿಗಳು ಅಗ್ನಿ ವಿದ್ಯುತ್ ಇವೆಲ್ಲ ಪ್ರಕಾಶ ಅದಾವ, ಬರೇ ಪ್ರಕಾಶ ಆಗೋದಕ್ಕೆ ಸ್ವಯಂ ಪ್ರಕಾಶನು ಅಂದಂದ್ರ ಅಲ್ಲಿ ಅತಿ ವ್ಯಾಪ್ತಿ ಆಗ್ತದ. ಎಲ್ಲಿ? ಸೂರ್ಯ ಚಂದ್ರಾದಿ ನಕ್ಷತ್ರ ಅಗ್ನಿ ವಿದ್ಯುತ್ತದಲ್ಲಿ ಅತಿ ವ್ಯಾಪ್ತಿ ಆಗ್ತದ. ಆ ಅತಿ ವ್ಯಾಪ್ತಿ ನಿವಾರಣಕ್ಕಾಗಿ ಏನ್ ಇರ್ಬೇಕಾಯ್ತು? ಅವೇದ್ಯೆ ಅನ್ನಬೇಕಾಯ್ತು. ಅವೇದ್ಯತ್ವೇ ಸತಿ. ಅವೆಲ್ಲ ವೇದ್ಯ ಅದಾವ. ಸೂರ್ಯ ವೇದ್ಯ ಅದನ, ಚಂದ್ರ ವೇದ್ಯ ಅದನ, ನಕ್ಷತ್ರ ವಿದ್ಯುತ್ ಅಗ್ನಿ ಇವೆಲ್ಲ ವೇದ್ಯ ಅದಾವ, ಅರಿಸ್ಕೋತಾವ. ಅದಕ್ಕ ಪದ ಏನ್ ಇಡ್ಬೇಕಾಯ್ತು? ಹಿಂದಿನ ಪದನ ಜಾಯಿಂಟ್ ಬೇಕಾಯ್ತು. ಆ ಅತಿ ವ್ಯಾಪ್ತಿ ನಿವಾರಣಕ್ಕಾಗಿ ಅವೇದ್ಯತ್ವೇ ಸತಿ ಇವೆಲ್ಲ ವೇದ್ಯ ಅದಾವ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಇವೆಲ್ಲ ಪದಗಳು ಇಡುವುದರಿಂದ ಎಲ್ಲಿ ಅಲ್ಲಿ ಅತಿ ವ್ಯಾಪ್ತಿ ಆಗಲಿಲ್ಲ, ಕೇವಲ ಆತ್ಮನಲ್ಲೇ ಕೂತಿರು. ಏನ್ರಿ? ಇದಕ್ಕೇನಂದ್ರಿ? ಸ್ವಯಂ ಪ್ರಕಾಶ ಸಲ್ಲಕ್ಷಣ. ಲಕ್ಷಣ. ಸಲ್ಲಕ್ಷಣದ ಲಕ್ಷಣ ಏನ್ರಿಪ್ಪ? ಸದಾ ವಿದ್ಯಮಾನತ್ವೇ ಸತಿ ವ್ಯವರ್ಕತ್ವಂ ಅಪರೋಕ್ಷತ್ವಂ ಅಂದ್ರಪ್ಪ. ಹೌದಿಲ್ರಿ? ಇಲ್ರಮ್ಮ, ಅದು ಸ್ವರೂಪ ಲಕ್ಷಣ ಹೇಳಿದ್ರಿ ನೀವು. ಹ್ಞೂನ್ರಿ. ನಾವೇನ್ ಕೇಳಕತ್ತೀವ್ರಮ್ಮ? ಸಲ್ಲಕ್ಷಣದ ಲಕ್ಷಣ ಏನು ಅಂತ ಕೇಳಿವಿ. ಯಥಾ ಗೋರ್ಲಕ್ಷಣ ಇದು ಗಂಗೆದೊಗಲು ಉಳುದ್ದೆ ಆಕಳಂಬಲ್ಲಿ ಆತ ಅಸಂಭವ ಏತದೋಷಣತ್ರಯ ರಹಿತತ್ವೇ ಸತಿ ಅಸಾಧಾರಣ ಧರ್ಮೋ ಸಲ್ಲಕ್ಷಣ. ಕೀಗ್ ಬತ್ ನೋಡ್ರಿ. ಇದು ಸಲ್ಲಕ್ಷಣದ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ ಹೇಳಿದ್ರು ನೋಡಿ ಸರ್. ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ಏತದೂಷಣತ್ರಯ ರೈತತ್ವೇ ಸತಿ ಅಸಾಧಾರಣ ಧರ್ಮೋ. ಒಂದರಲ್ಲೇ ಅಸಾಧಾರಣ ಧರ್ಮ ಅಂದ್ರೆ ಇಲ್ಲಿ ಆ ಸ್ವಯಂ ಪ್ರಕಾಶದಲ್ಲೇ ಏನ್ ಕೂತು? ಇದು ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಅಸಾಧಾರಣ ಧರ್ಮ ಅಂದ್ರೆ ಏನು? ಒಂದರಲ್ಲೇ ಕೂತು. ಯಾರಲ್ಲಿ? ಆತ್ಮನಲ್ಲಿ. ಉಳಿದು ಯಾಕಡೆ ಹೋಗಲಿಲ್ಲ. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಸಲ್ಲಕ್ಷಣದ ಲಕ್ಷಣ ಇದು. ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ಏತದೂಷಣತ್ರಯ ರೈತತ್ವೇ ಸತಿ ಅಸಾಧಾರಣ ಧರ್ಮವೋ ಸಲ್ಲಕ್ಷಣ. ಒಂದರಲ್ಲೇ ಕುಂಡಿರ್ಬೇಕಲ್ವ, ಎಲ್ಲಿ ಹೋಗಿರಬಾರ್ದು. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಸಲ್ಲಕ್ಷಣ. ಏನ್ ಕೂತಿದು? ಅವೇದ್ಯತ್ವ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಅವೇದ್ಯದನ. ಮತ್ತ ಅವೇದ್ಯದನ ಅಂದ್ರೆ ಬಂಜಿ ಮಗನ. ಇಲ್ಲೇನಪ್ಪ ಅಂತ ಕೇಳಿದ್ರಿಲ್ಲ, ಅಪರೋಕ್ಷದನ. ಮತ್ತೆ ಹೆಂಗದ? ಸ್ವಯಂ ಪ್ರಕಾಶ, ಯಾರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಎಲ್ಲವನ್ನು ಇದರಿಟ್ಟು ತಿಳಿಯುವಂತವ. ಅದಕ್ಕೆ ಇವೆಲ್ಲೆಲ್ಲಿ ಹೋಗ್ಲಿಲ್ಲ. ಇದಕ್ಕೇನಂದ್ರಪ್ಪ ಅಂದ್ರೆ ಸಲ್ಲಕ್ಷಣ. ಅದಕ್ಕೆ ಈ ಎಲ್ಲಿ ಬತ್ರಿ? ಎಲ್ಲಿ ಓದ್ಬೇಕಾಗಿತ್ರಿ? ಈಗ ಮೂರನೇ ಆಕಡಮೀತು ಈ ಪ್ರಕ್ರಿಯೆಯನ್ನು. ಮೂರನೇ ಕಡೆ ಚೇತನವು ಸ್ವಯಂ ಪ್ರಕಾಶವಿರುತ್ತದೆ, ಅದರಲ್ಲಿ ಆಭಾಸನ ಉಪಯೋಗವೂ ಇರುವುದಿಲ್ಲ. ಆಭಾಸನ ಉಪಯೋಗ ಎಲ್ಲದಪ್ಪ ಅಂತ ಕೇಳಿದ್ರೆ ಆ ರಜ್ಜುವಿನಲ್ಲಿ. ರಜ್ಜು ಪ್ರಕಾಶ ಮಾಡದವ ಆಭಾಸ. ಆ ರಜ್ಜು ಕಲ್ಪಿತದ. ಕಲ್ಪಿತ ವಸ್ತು ಸ್ವತಂತ್ರ ಇರಂಗಿಲ್ಲ, ಉಪಹಿತ ಚೇತನವನ್ನ ಆಶ್ರಯ ಮಾಡ್ಕೊಂಡದದು. ಮೂರನೇ ಕಡೆ ಚೇತನವು ಸ್ವಯಂ ಪ್ರಕಾಶವಿರುತ್ತದೆ, ಅದರಲ್ಲಿ ಆಭಾಸನ ಉಪಯೋಗವೂ ಇರುವುದಿಲ್ಲ. ಅದಕ್ಕಿಂತ ಮುಂದೆ ಏನ್ ಹೇಳ್ತಾರೆ ನೋಡ್ರಿ. ಈ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಂದೆ ಮುಂದೆ ಪ್ರತಿಪಾದನ ಮಾಡುತ್ತೇವೆ.
ಮುಂದೆ ಎಲ್ಲಪ್ಪ ಅಂತ ಕೇಳಿದ್ರೆ ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಏನು 167 ಈ ಪ್ರಕ್ರಿಯೆಯನ್ನು, ಪ್ರಕ್ರಿಯೆ ಅಂದ್ರೇನ್ರಿ? ಅದ್ವೈತವನ್ನು ಬೋಧನೆ ಮಾಡುವ ಯಾವುದೇ ಒಂದು ಪದ್ಧತಿಗೆ प्रक्रिया। अद्वैत बोध करने का कोई भी प्रकार को प्रक्रिया कहे। ಅದ್ವೈತವನ್ನು ತಿಳಿಸಿಕೊಡುವ ಯಾವುದೇ ಪದ್ಧತಿಯಾಗಿರಲಿ ಅದಕ್ಕೆ ಪ್ರಕ್ರಿಯಾ ಅಂತ ಕರೀತಾರ್ರಿ. ಈ ಪ್ರಕ್ರಿಯೆಯನ್ನು ಮುಂದೆ ಇದೇ 4ನೇ ತರಂಗದ 187ರ ಅಂಕದಲ್ಲಿ ಆರಂಭದಲ್ಲಿ ನಿರೂಪಣ ಮಾಡುತ್ತೇವೆ. ನಿರೂಪಣ ಅಂದ್ರೆ ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ನಿರೂಪಣ ಅಂದ್ರೆ ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಇನ್ನು ವಿಷಯ ಅದರಿ, ಆ ವಿಷಯ ಮತ್ತೆ ನಾಳಿನ ದಿವಸ ನೀವು ನೋಡೋಣ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.